ಮಾದೇವಪ್ಪ ಬಿ. ಅದೇ ಎಲೆಕ್ಷನ್ ಇದೆ, ಫಸ್ಟ್ ಟೈಮ್ ನಿಂತಿದ್ದೆ? ಸೆಕೆಂಡ್ ಟೈಮು ಸರ್. ಸೆಕೆಂಡ್ ಟೈಮ್. ಹೌದು, ಸೆಕೆಂಡ್ ಟೈಮ್. ಮುಂಚೆ ಯಾವಾಗ ನಿಂತಿದ್ರೆ? ಮುಂಚೆ 2005ರಲ್ಲಿ ನಿಂತಿದ್ದೆ. ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ರಿ? ನಾವು ಪಕ್ಷದ ಫಾಲೋವರ್ಸ್ ಅಂದರೆ ಮೊದಲೆಲ್ಲ ಕಾಂಗ್ರೆಸ್ಸು, ಇವಾಗ ಈಗ BJPಯಲ್ಲಿದ್ವಿ. ಈಗ ಮತ್ತೆ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದೀವಿ. ಕಾಂಗ್ರೆಸ್. ಹೌದು. ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಅಪ್ಪ ಅಮ್ಮ ಅಣ್ಣ ತಮ್ಮದಿರ ರಾಜಕೀಯದಲ್ಲಿ? ಯಾರು ಇರಲಿಲ್ಲ ಸರ್, ಯಾರೂ ಇರಲಿಲ್ಲ. ನಾವೇ ಫಸ್ಟು ವ್ಯವಸಾಯ ಮಾಡೋದು. ವ್ಯವಸಾಯನೇ ನಮ್ಮದು. ವ್ಯವಸಾಯ ಮಾಡ್ಕೊಂಡು ರಾಜಕೀಯಕ್ಕೆ ಏನಕ್ಕೆ ಬರಬೇಕು? ಏನೋ ಬೇರೆಯವ್ರ ಬಲವಂತಕ್ಕೋಸ್ಕರ ಬಂದಿದ್ದು, ನಮ್ಮ ಸ್ವಂತ ಜೀವನಕ್ಕೋಸ್ಕರ ಬಂದಿಲ್ಲ. ಏನೋ ಯಾರೋ ಒಬ್ಬರು ನಮ್ಮ ಹಿರಿಯರಾದವರು ನಮ್ಮನ್ನು ರಾಜಕೀಯಕ್ಕೆ ಇಳಿಸ್ರು. ಜನಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಬಂದಿರೋದೇ ಹೊರತು ಇದರಿಂದ ಹಣ ಮಾಡಬೇಕು ಅಂತೇನೂ ಇಲ್ಲ. ನಾವು ಶಕ್ತಿ ಇದೆ, ಗೇಯ್ತೀವಿ, ತಿಂತೀವಿ, ಅದು ಬಿಟ್ರೆ ಬೇರೆ ಇನ್ನೇನು ಬೇಡಿ ಸರ್. ಈ ವ್ಯವಸಾಯ ಮಾಡ್ಕೊಂಡು ರಾಜಕೀಯನೂ ಮಾಡ್ಬೋದಾ? ಮಾಡ್ಬೋದು ಸರ್, ಮಾಡ್ಬೋದು. ಯಾಕೆಂದರೆ ಈಗ ನಾವು ಎಲ್ಲ ಡ್ರಿಪ್ ಮಾಡಿರೋದ್ರಿಂದ ಇವತ್ತೆಲ್ಲ 1 ಗಂಟೆ 1.5 ಗಂಟೆ ಟೈಮ್ ಕರೆಂಟ್ ಇದ್ದರೆ ನಮಗೆ ಸಾಕು. ಅದರಿಂದ ನಾವು ಇದನ್ನು ಮಾಡ್ಬೋದು, ಅದನ್ನು ಮಾಡ್ಬೋದು. ಸರ್, ಇವಾಗ ನಿಮ್ಮೂರಿಗೆ ಏನು ಬದಲಾವಣೆ ತರಬೇಕು ಅಂತ ನಿಮ್ಮ? ಸರ್, ಬದಲಾವಣೆ ಅಂದರೆ ಹಿಂದೆ ಕಾಂಗ್ರೆಸ್ಸಲ್ಲೇ ಇದ್ದು ನಮ್ಮ ಮಾಜಿ ಚೇರ್ಮನ್ರು ಗುರುಸ್ವಾಮಿಯವರು 35 ವರ್ಷದಿಂದ ರಾಜಕೀಯ ಮಾಡಿದ್ದಾರೆ. ಕಡೆಗೂ ಅವ್ರ ತಾತನೂ ಮಾಡ್ತಾಯಿದ್ರು. ಮೂಲ ಅಭಿವೃದ್ಧಿ ಕೆಲಸಗಳು ಊರಲ್ಲಿ ಏನೂ ಆಗಿಲ್ಲ. ಈಗ ನೋಡಿ, ಇಲ್ಲಿ ಎಡಗಡೆ ಇಲ್ಲಿ ಒಂದು ಕೆರೆ ಇದೆ, ಭೂಮಿ ಸಮ ಆಗಿದೆ. ಮೊದಲನೇದು ಊರಿಗೆ ನಲ್ಲಿ ನೀರು ಮತ್ತು ಕೆರೆ, ದೀಪ, ಒಳಚರಂಡಿ, ರಸ್ತೆಗಳು, ಈ ಕಾಮಗಾರಿಗಳೇ ಮುಖ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಕೇಳ್ತಾರೆ ಸರ್ ರೈತರು? ಇನ್ನೇನು ಅನ್ನ ಕೊಡು ಅಂತ ಏನೂ ಕೇಳಲ್ಲ. ಹೌದು, ಅದು ಮೂಲಭೂತ ಸೌಕರ್ಯ. ಇದನ್ನು ಬಿಟ್ಟರೆ ನಮಗೆ ಬೇರೆ ಇನ್ಯಾವ ಉದ್ದೇಶ ಇಲ್ಲ. ಎಷ್ಟು ವರ್ಷದಿಂದ ರಾಜಕೀಯದಲ್ಲಿ ಸರ್, ನಾನು 35 ವರ್ಷ ಆದರೂ ಪಕ್ಕ. ಇದರಿಂದ 15 ವರ್ಷದಿಂದ ನಾನು ರಾಜಕೀಯ ಗುರುತಿಸ್ಕೊಂಡು. ಇವಾಗ ನೀವು ಒಬ್ಬರು ರೈತರಾಗಿದ್ದೀರಿ, ಮಾದರಿ ರೈತರಾಗಿದ್ದೀರಿ. ಹೌದು ಸರ್. ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಅನಿಸಿಕೆ ಅಂತಂದರೆ ಸರ್ಕಾರಗಳು ಈಗ ನಿನ್ನೆ ತಾನೇ ವರ್ಣದಲ್ಲಿ ಎಲ್ಲ AC ಅವರು, ಕೃಷಿ ಇಲಾಖೆಯವರು, ರೇಷ್ಮೆ ಇಲಾಖೆಯವರು ಪ್ರತಿಯೊಬ್ಬರು ಬಂದಿದ್ದರು. ಯಾರೂ ಸಮಂಜಸವಾದ ಉತ್ತರನ ಅವರು ಕೊಡೋಕ್ಕಾಗಲಿಲ್ಲ. ಈಗ ಯಾವ ಬ್ಯಾಂಕ್ಗೆ ಹೋಗಲಿ ಒಂದು ಲೋನ್ ಕೊಡ್ತಾರೆ, ಅದಕ್ಕೆ ಚಕ್ರ ಬಡ್ಡಿ. ಈಗ ನಾವೇ ಲೋನ್ ತಗೊಂಡಿರ್ತೀವಿ, ಸ್ವಲ್ಪ ಟೈಮ್ ಆಯಿತು ನೋಟಿಸು, ನಾವು ತಗೊಂಡಿರೋದು 75,000 50,000 ಆದರೆ 1 ಲಕ್ಷಕ್ಕೆ ನೋಟಿಸ್ ಕಳಿಸ್ತಾರೆ. ಇದರಿಂದ ಏನು ನಾವು ತಗೊಂಡಿರೋದು ಇಷ್ಟು, ನೋಟಿಸ್ ಇಷ್ಟಕ್ಕೆ ಬಂದಿದೆ ಅಂಥೇಳಿ ರೈತ ಈ ಥರ ಮಾಡ್ಕೊಳ್ತಾ ಇದ್ದಾನೆ. ಬಡ್ಡಿ, ಚಕ್ರ ಬಡ್ಡಿ ಇವನ್ನೆಲ್ಲ ಹಾಕಿ 1 to 2 ಇದು ಮಾಡ್ತಾಯಿದ್ದಾರೆ. ಇನ್ನು ನಾವು ಖಾತೆ ವಗೈರೆ ಅದು ಇದು ಮಾಡೋಕ್ಕೆ ಹೋಯ್ತು. ಈಗ ಒಂದು ಸರ್ವೆ ಮಾಡಿಸ್ಬೇಕು ಅಂತ ಹೋದರೆ ಸಮಂಜಸವಾಗಿ ಯಾರೂ ಉತ್ತರ ಕೊಡಲ್ಲ. ಒಂದು ಟೇಬಲಿಂದ ಪೇಪರ್ ಇನ್ನೊಂದು ಟೇಬಲ್ಗೆ ಹೋಗ್ಬೇಕಾದ್ರೆ 1 ತಿಂಗಳಾದರೂ ಆಯಿತು, ವರ್ಷ ಆದರೂ ಆಯಿತು, 5 ವರ್ಷದ ತನಕನೂ ನಡೀತಾನೆ ಇರುತ್ತೆ. ಇದರಿಂದ ರೈತ ತಾನು ಬೆಳೆದ ಬೆಳೆಗೆ, ಈಗ ನಾವೇ ನೋಡಿ ಇಲ್ಲಿ MC ಹಾಕಿದ್ದೆ 3.5 ಎಕರೆ ಕಲ್ಲಂಗಡಿ ಹಾಕಿದ್ದೆ. 2.5 ಲಕ್ಷ ರೂಪಾಯಿ ಖರ್ಚು ಮಾಡಿದೆ. 1 ಲಕ್ಷ ರೂಪಾಯಿ ಹೋಯ್ತು, ಏನೂ ಸಿಗಲಿಲ್ಲ. ಕಡೆಗೆ MC ಹಾಕಿದೆ. MC ಏನು ಹಾಕಿದ್ದಕ್ಕೆ 35,000 ರೂಪಾಯಿ ಆಯಿತು. ಇನ್ನೊಂದು ಬೆಳೆ ನೋಡಿ ಆ ಕಡೆ ಕಾರ್ ನಿಲ್ಸಿದ್ರಲ್ಲ ಎಡಗಡೆ, ಅದು ಏನೂ ಸಿಗಲಿಲ್ಲ, ಬರೀ 5,000 ರೂಪಾಯಿ ಆಯಿತು ಅಷ್ಟೇ. ರೈತ ಬೆಳೆದಕ್ಕೆ ಬೆಲೆ ಇಲ್ಲ. ಸರ್ಕಾರ ಹೇಳುತ್ತೆ ನೀವು ಕಮಿಷನ್ ಕೊಡಬೇಡಿ ಅಂತ ಹೇಳ್ತಾರೆ. ಆದರೆ ನಮ್ಮ ರೈತರು ಬೆಳೆದ ಬೆಲೆಗೆ ಬೆಲೆ ಇರಲ್ಲ. ವೈಟ್ ಚೀಟಿ ಕೊಟ್ಟರೆ ಅವ್ರು ಬಿಲ್ ಹಾಕಿ ಕೊಡ್ತಾರೆ, ನಾವು ತಗೊಬರ್ತಾಯಿರ್ತೀವಿ. ಸರ್ಕಾರ ಏನು ಒಂದು ಕಂಡೀಷನ್ನಾಗಿ ನಿಗದಿಪಡಿಸ್ತದೆ, ಆ ಕಮಿಷನ್ ತಗೊಬಿಟ್ರೆ ರೈತನಿಗೂ ಒಂದು ಬೆಲೆ ಇರುತ್ತೆ, ಬೆಳೆದವ್ರಿಗೂ ಲಾಭ ಸಿಗುತ್ತೆ. ಇದೇನಪ್ಪ ಅಂದರೆ ನಾವು ಬೆಳೆಯೋದು ಕಮಿಷನ್ ತಗೊಳ್ಳೋರಿಗೆ ಲಾಭ, ಬೆಳೆದವನಿಗೇನು ಸಿಗಲ್ಲ ಸರ್ ಇದರಲ್ಲಿ. ಬಟ್ ರೈತರಿಗೆ ಆತ್ಮಹತ್ಯೆ ಮಾಡ್ಕೊಳ್ತಿರೋದು ಅದು ಪರಿಹಾರ ಅಂತೀರಾ? ಪರಿಹಾರ ಏನಿಲ್ಲ ಸರ್, ಸತ್ರ ಏನು ಸರ್ ಪ್ರಯೋಜನ, ಇದ್ದು ಸಾಧಿಸ್ಬೇಕು. ಅದಕ್ಕೆ ಯಾವ ರೀತಿ ಅವರಿಗೆ ಆತ್ಮಧೈರ್ಯ ತುಂಬಬೇಕು ಸರ್. ಈಗ ನಾವು ಇವತ್ತು ಆತ್ಮಹತ್ಯೆ ಮಾಡ್ಕೊಬಿಡ್ತೀವಿ, ಸರ್ಕಾರ 1 ಲಕ್ಷನೋ 50,000ನೋ 2 ಲಕ್ಷನೋ ಪರಿಹಾರ
ಇರೋರ್ಗೆ ಅನುಕೂಲ ಅಷ್ಟೇ. ಈಗ ಅವ್ರಿದ್ದು ಏನು ಸಾಧಿಸ್ದಂಗೆ ಆಯ್ತು ಸರ್? ಏನಿಲ್ಲ. ಅವರಿದ್ದು ಮಾಡ್ಕೋಬಾರ್ದು, ಇದ್ದು ವ್ಯವಸ್ಥೆ ಮಾಡಬೇಕು. ಈಗ ವರ್ಣದಲ್ಲಿ ನಾವೇ 75,000 ರೂಪಾಯಿ ಲೋನ್ ತಗೊಂಡಿದ್ವಿ. 1,00,000 ರೂಪಾಯಿಗೆ ನೋಟಿಸ್ ಕಳಿಸಿದ್ರು. ನಾನು 75,000 ರೂಪಾಯಿ ಕಟ್ಬಿಟ್ಟು ಬಂದೆ. 1,00,000 ರೂಪಾಯಿಗೆ ನೋಟಿಸ್ ಕಳಿಸಿದ್ರು. ಇನ್ನೇನೆ ವರ್ಣದಲ್ಲಿ ಇವೆಲ್ಲ ಎನ್ಕ್ವೈರಿ ನಡೀತು. ಬ್ಯಾಂಕ್ ಅವರು, ಕೃಷಿ ಇಲಾಖೆಯವರು, ರೇಷ್ಮೆ ಇಲಾಖೆಯವರು, ಇರಿಗೇಷನ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಬಂದಿದ್ರು. ಯಾರು ಕರೆಕ್ಟಾಗಿ ಸಮಂಜಸವಾದ ಉತ್ತರ ಅವ್ರು ಕೊಡಲೇ ಇಲ್ಲ. ರಾಜಕೀಯದಲ್ಲಿ ನಿಮಗೆ ಗಾಡ್ ಫಾದರ್ ಅಂದರೆ ನಮಗೆ ರಾಜಕೀಯಕ್ಕೆ ತಂದವರು ನಮ್ಮ ಪಾಳ್ಯದ ಗುರುಸ್ವಾಮಿ ಅವರು. ಅವ್ರಿಗೆ ಈ ಸಮಯದಲ್ಲಿ ಏನು ಹೇಳಕ್ಕೆ ಇಷ್ಟ? ಈಗ ನಾನು ಏನು ಹೇಳೋ ಸ್ಥಿತಿ ಇಲ್ಲ ಸರ್. ಇವತ್ತು ಈ ಕ್ಷಣದಲ್ಲಿ ನನಗೆ ಆಪೋಸಿಟ್ ಅವರು. ಅಂದರೆ ಗುರುಗಳು ಅಂತ ನಾನು ಹೇಳ್ಬೋಳೆ, ಆದರೆ ದ್ವೇಷ ಅಂತೂ ಮಾಡಿಲ್ಲ. ಗುರುಗಳು ಆಪೋಸಿಟ್ ನಿಂತಿದ್ದೀರಿ. ಹೌದು, ಅವರು ಸಮಯ ಆ ಥರ ಸಂದರ್ಭ ಇತ್ತು. ಅದರಿಂದ ಅವರು 35 ವರ್ಷದಿಂದನೂ ಊರಿಗೆ ಅವರು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. ಅದರಿಂದ ನಾವು ಮಾಡಿ ತೋರಿಸ್ಬೇಕು ಅನ್ನೋ ಥರದಲ್ಲಿ ನಾವು. ಹೌದು ಸರ್. ಇವಾಗಿನ ಪೊಲಿಟಿಕಲಿ ರಾಜಕೀಯಕ್ಕೆ ಎಜುಕೇಷನ್ ಬೇಕಾ ಬೇಡ ಸರ್? ಎಜುಕೇಷನ್ನು ಇಲ್ಲದೇ ಇದ್ದವರೇ ಜಾಸ್ತಿ ಇದ್ದಾರೆ. ಇವತ್ತಿನ ದಿನ ರಾಜಕೀಯ ಮಾಡಬೇಕು ಅಂದರೆ ಸ್ವಲ್ಪ ಎಜುಕೇಷನ್ ಇದ್ದರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಅದೇ ರೀತಿ ಸ್ವಲ್ಪನಾದರೂ ಇರಲೇಬೇಕು. ಎಷ್ಟಿರಬೇಕು ಗ್ರಾಮ ಪಂಚಾಯತ್? ಸರ್, ಇವತ್ತು ಒಂದು 10th ಇದ್ದರೆ ಪರವಾಗಿಲ್ಲ ಅಂತ ಹೇಳ್ಬೋದು ಸರ್. ಅದೇ ರೀತಿ ನೀವು ಇವಾಗ ಯುವಕರು ಸಹ ರಾಜಕೀಯದಲ್ಲಿ ಜಾಸ್ತಿ ಬರ್ತಾವ್ರು. ನಿಮಗೆ ಗೊತ್ತಿರಂಗೆ ಹೊಸಬ್ರು ಮುಖ, ಮತ್ತೆ ಹೊಸ ಯುವಕರು ಸಹ ಬರ್ತಾರೆ. ಅವ್ರು ಬರೋದ್ರಿಂದ ಚೇಂಜಸ್ ಅನ್ನೋದೇನಾದ್ರು ತರಬಹುದಾ? ಚೇಂಜಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಸರ್. ಈಗ ನಾವೊಬ್ಬರು ಸ್ವಲ್ಪ ತಿಳ್ಕೊಂಡಿರ್ತೀವಿ. ಈಗ ನಮ್ಮ ಜೊತೆಲಿ ನಾವು ಗೆಲ್ಸ್ಕೊಂಡಿರೋಂಥ ಲೇಡಿ ಕ್ಯಾಂಡಿಡೇಟು ಹೆಬ್ಬೆಟ್ಟು. ಈಗ ನಾವು ಅವ್ರನ್ನ ಹೇಳ್ಕೊಂಡು ಹೋಗ್ಬೇಕು, ನಮ್ಮನ್ನಂತೂ ಅವ್ರು ಹೇಳ್ಕೊಂಡು ಹೋಗ್ಬೇಕಾಗಲ್ಲ ಇಲ್ವೇ? ಈ ಥರ ಇದೆ ಸರ್ ಪರಿಸ್ಥಿತಿ. ಈಗ ನಾವು ಹೇಳಿದ್ದಕ್ಕೆ ಅವ್ರು ತಲೆ ಅಳ್ಳಾಡಿಸ್ತಾರೆ ಅಷ್ಟೇ ಹೊರತು ನಮಗೆ ಸಾಥ್ ಕೊಡೋಕ್ಕಂತೂ ಅವ್ರು ಆಗಲ್ಲ. ಈಗ ಅವ್ರನ್ನೂ ನಾವು ನಿಭಾಯಿಸ್ಕೊಂಡು ಅವ್ರನ್ನೂ ಜೊತೆಯಲ್ಲಿ ಹೇಳ್ಕೊಂಡು ಹೋಗ್ಬೇಕು. ಅದರಿಂದ ಒಬ್ಬರಾದರೂ ಬುದ್ಧಿವಂತರಿದ್ದರೆ ನಾವೇನೋ ಮ್ಯಾನೇಜ್ ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ ಸರ್. ರಾಜಕೀಯವಾಗಿ ಇದೇ ರೀತಿ ಮುಂದುವರಿತೀರಾ ನೀವು? ಸರ್, ಮುಂದುವರಿಯಲ್ಲ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟು ಈ ಸರ್. ಹೌದು ಸರ್. ನಮಗೆ ರಾಜಕೀಯ ಅಂದರೆ ಏನೋ ಮಾಡಬೇಕಾಗಿತ್ತು, ಮಾಡಿದ್ವಿ. ನಾನು ಈ ಸಾರಿ ಬೇರೆಯವ್ರನ್ನ ಹಾಕಬೇಕು ಅಂತ ಇದ್ವಿ. ಊರವರ ಒತ್ತಡದ ಮೇಲೆ ನೀವೇ ನಿಂತ್ಕೋಬೇಕು ಈ ಸಾರಿ, ನಾವೆಲ್ಲ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ಅದರಂತೆ ನಿಂತ್ಕೊಂಡ್ವಿ. ಜನ 4 ಮತಗಳಿಂದ ಗೆಲ್ಲಿಸ್ರು. ಅವ್ರಿಗೆ ನಾವು ಚಿರುಣಿಯಾಗಿರ್ತೀವಿ ಸರ್. ಸರ್, ಈ ರಾಜಕೀಯಕ್ಕೆ ಬರಬೇಕು ಅಂತ ಮುಂಚೆ ಯಾವ ಥರ ಕನಸು ಕಂಡು? ಇಲ್ಲ ಸರ್, ಇಲ್ಲ ಸರ್. ನಾವು ಆ ರಾಜಕೀಯಕ್ಕೆ ಹೋಗ್ಬೇಕು ಅಂತ ನಮ್ಮ ತಂದೆನೇ ಹೇಳ್ತಾಯಿದ್ರು. ನೀವು ರಾಜಕೀಯಕ್ಕೆ ಹೋದರೆ ಈ ಜಮೀನು ಎಲ್ಲ ಹಾಳಾಗ್ಬಿಡುತ್ತೆ, ಬೇಡ. ನಮ್ಮ ತಂದೆ ತೀರೋದ ನಂತರನೇ ನಾವು ರಾಜಕೀಯಕ್ಕೆ ಬಂದಿದ್ದು. ಇವಾಗ ರಾಜಕೀಯಕ್ಕೆ ಬಂದಾಗಿದೆ. ಮೇಯ್ನ್ ನಿಮ್ಮ ಊರಿನ ಸಮಸ್ಯೆ? ನಮ್ಮ ಊರಿನ ಸಮಸ್ಯೆ ಬೇರೆ ಏನಿಲ್ಲ ಸರ್. ಊರಲ್ಲಿ ನೋಡಿದ್ರಲ್ಲ, ಅದು ಈಗ ನೀವು ಬಂದು ರೋಡ್ ಬಿಟ್ರೆ ಇನ್ನೂ ಒಳಗಡೆ ಒಳಚರಂಡಿ ಇಲ್ಲ, ಡಾಂಬರೀಕರಣ ಇಲ್ಲ. ಆಯ್ತೆ. ನಮ್ಮ CM ಆದಂಥವ್ರೆ ಇವತ್ತು ನಮ್ಮ ವರ್ಣಾ ಕ್ಷೇತ್ರದಲ್ಲಿ ಗೆದ್ದಿರೋಂಥವ್ರೆ ಚಟ್ನಳ್ಳಿ ಮತ್ತು ಪುಟ್ಟೇಗೌಡನುಂಡಿನ ಸುವರ್ಣ ಗ್ರಾಮಕ್ಕೆ ಸೇರಿಸಿದ್ದಾರೆ. ನಮ್ಮ ಪಾಳ್ಯನ ಸುವರ್ಣ ಗ್ರಾಮಕ್ಕೆ ಸೇರಿಸಿಲ್ಲ. ಅದರಿಂದ ಈ ಸಾರಿ ಏನಾದರೂ ಮಾಡಿ ನಾವು ಸುವರ್ಣ ಗ್ರಾಮಕ್ಕೆ ಸೇರಿಸಿ ಊರಿನಲ್ಲಿ ಡಾಂಬರೀಕರಣ ಮತ್ತು ಒಳಚರಂಡಿ ವ್ಯವಸ್ಥೆ, ಈ ಕೆರೆ, ಇದನ್ನೆಲ್ಲ ಅಭಿವೃದ್ಧಿ ಪಡಿಸ್ಬೇಕು ಅಂಥೇಳಿ ನಮ್ಮ ಅಭಿಪ್ರಾಯ ಸರ್. ಬೇರೆ ಇನ್ನೇನಿಲ್ಲ ಸರ್. ನಿಮ್ಮನ್ನು ಗೆಲ್ಲಿಸಿ ಕಳಿಸಿರೋರು ನಿಮ್ಮ ಕ್ಷೇತ್ರದ ಜನತೆ. ಹೌದು. ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ಫ್ಯಾಮಿಲಿ ಮೆಂಬರ್. ಹೌದೌದು ಸರ್. ಅವರಿಗೆಲ್ಲ ಒಂದು ಅಭಿನಂದನೆ ಅಂದರೆ ಕೊನೆಯದಾಗಿ ಯಾವ ರೀತಿ ಹೇಳೋಕ್ಕೆ ಇಷ್ಟ? ಸರ್, ನಾನು ಪ್ರತಿಯೊಬ್ಬರು ಮತ ಹಾಕಿರಲಿ ಹಾಕದೇ ಇರಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್. ಯಾಕೆಂದರೆ ಅವರು ವಿರೋಧನೇ ಇರ್ಬೋದು, ಪರಾನೇ ಇರ್ಬೋದು, ಯಾರೇ ಬಂದ್ರೂ ನಾವು ರಾಜಕೀಯದಲ್ಲಿ ಮಾತ್ರ ಇವನು ಪರ ವಿರೋಧ ಎಲ್ಲ ಒಂದೇ ಸಮ ಕಾಣ್ಬೇಕು. ಆ ಥರ ಇದ್ರೇ ಇವತ್ತಿನ ದಿನ ರಾಜಕೀಯ. ನಿಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ನಾವು ಹೇಳ್ತೇವೆ ಸರ್. ಇಷ್ಟು ಸಮಯ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದ.